ವಿಷಯ ವಿಜ್ಞಾನ, ಅಧ್ಯಾಯ 13 ಹದಿಹರೆಯಕ್ಕೆ ಪ್ರವೇಶ, ಭಾಗ 4. ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 4ರಲ್ಲಿ ನೀವು ಕಪ್ಪೆ ಮತ್ತು ಕೀಟಗಳ ಜೀವನ ಚಕ್ರದಲ್ಲಿ ಹಾರ್ಮೋನುಗಳ ಪಾತ್ರವೇನು, ಸಂತಾನೋತ್ಪತ್ತಿಯ ಆರೋಗ್ಯ, ಹದಿಹರೆಯದವರ ಪೋಷಣಾ ಅಗತ್ಯಗಳು, ವೈಯಕ್ತಿಕ ನೈರ್ಮಲ್ಯ, ದೈಹಿಕ ವ್ಯಾಯಾಮ ಹಾಗೆ ಮಾದಕ ವಸ್ತುಗಳಿಂದಾಗುವಂತಹ ಪರಿಣಾಮಗಳು ಮತ್ತು ಅವುಗಳನ್ನು ಏಕೆ ನಾವು ತಿರಸ್ಕರಿಸಬೇಕು, ಇವುಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಲೈಂಗಿಕ ಹಾರ್ಮೋನುಗಳಲ್ಲದೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಇತರ ಹಾರ್ಮೋನುಗಳು ಯಾವುವು ಮತ್ತು ಅವುಗಳ ಕಾರ್ಯವೇನು, ಅವುಗಳ ನ್ಯೂನತೆಯಿಂದ ಯಾವ ಒಂದು ಕಾಯಿಲೆ ಉಂಟಾಗುತ್ತದೆ ಎಂಬುದನ್ನು ಮೊದಲು ತಿಳಿಯೋಣ. ಕುತ್ತಿಗೆಯ ಭಾಗದಲ್ಲಿರುವಂತಹ ನಿರ್ನಾಳ ಗ್ರಂಥಿಯಾದ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ. ಥೈರಾಕ್ಸಿನ್ ಎಂಬ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗದಿದ್ದರೆ ಆ ವ್ಯಕ್ತಿಗೆ ಸರಳ ಗಾಯ್ಟರ್ ಎಂಬ ಕಾಯಿಲೆ ಉಂಟಾಗುತ್ತದೆ. ಥೈರಾಯ್ಡ್ ಗ್ರಂಥಿಯು ಗಾತ್ರದಲ್ಲಿ ಊದಿಕೊಳ್ಳುತ್ತದೆ. ಹೀಗೆ ಥೈರಾಯ್ಡ್ ಗ್ರಂಥಿಯ ರೋಗವಾದಂತಹ ಗಾಯ್ಟರ್ ಥೈರಾಕ್ಸಿನ್ ಹಾರ್ಮೋನ್ನ ಕೊರತೆಯಿಂದ ಬರುತ್ತದೆ. ಹಾಗೆಯೇ ಮೇದೋಜೀರಕ ಗ್ರಂಥಿಯು ಸ್ರವಿಸುವಂತಹ ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯೂಹದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ಮೇದೋಜೀರಕ ಗ್ರಂಥಿಯು ಹಾರ್ಮೋನುಗಳನ್ನು ಸ್ರವಿಸುತ್ತದೆ. ಹಾಗಾದರೆ ಮೇದೋಜೀರಕ ಗ್ರಂಥಿಯು ಸ್ರವಿಸುವಂತಹ ಹಾರ್ಮೋನ್ ಯಾವುದೆಂದರೆ ಇನ್ಸುಲಿನ್, ಗ್ಲೂಕಾಗಾನ್ ಎಂಬ ಹಾರ್ಮೋನುಗಳನ್ನು ಈ ಗ್ರಂಥಿಯು ಸ್ರವಿಸುತ್ತದೆ. ಮೇದೋಜೀರಕ ಗ್ರಂಥಿಯ ಇನ್ಸುಲಿನ್ ಹಾರ್ಮೋನ್ನ ಕೊರತೆಯಿಂದ ಡಯಾಬಿಟಿಸ್ ಮೆಲಿಟಸ್ ಎಂಬ ರೋಗ ಉಂಟಾಗುತ್ತದೆ. ಮಕ್ಕಳೇ, ನೀವೆಲ್ಲರೂ ಮಧುಮೇಹ, ಸಕ್ಕರೆ ಕಾಯಿಲೆ ರೋಗದ ಬಗ್ಗೆ ಕೇಳಿರ್ತೀರಲ್ಲವೇ? ಈ ಮಧುಮೇಹ ಅಥವಾ ಡಯಾಬಿಟಿಸ್ ರೋಗ ಉಂಟಾಗಲು ಕಾರಣವೇನೆಂದರೆ ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುವಂತಹ ಇನ್ಸುಲಿನ್ ಅಗತ್ಯ ಪ್ರಮಾಣದಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗದಿದ್ದರೆ ರಕ್ತದಲ್ಲಿ ಗ್ಲೂಕೋಸ್ನ ಮಟ್ಟ ಹೆಚ್ಚಾಗುತ್ತದೆ. ಏಕೆಂದರೆ ಇನ್ಸುಲಿನ್ನ ಕಾರ್ಯವೇನೆಂದರೆ ಅದು ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಇನ್ಸುಲಿನ್ನ ಹಾರ್ಮೋನಿನ ಕೊರತೆಯಿಂದ ರಕ್ತದಲ್ಲಿ ಗ್ಲೂಕೋಸ್ನ ಮಟ್ಟ ಹೆಚ್ಚಾಗುತ್ತದೆ. ಆಗ ನಾವು ಆ ಕಾಯಿಲೆಯನ್ನು ಡಯಾಬಿಟಿಸ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎಂದು ಕರೆಯುತ್ತೇವೆ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಮತ್ತು ಒಂದಾದಂತಹ ಅಡ್ರಿನಲ್ ಗ್ರಂಥಿಗಳ ಬಗ್ಗೆ ನಾವೀಗ ತಿಳಿಯೋಣ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಕೆಂಪನೇ ಬಣ್ಣದಲ್ಲಿ ಹುರುಳಿ ಬೀಜದ ಗಾತ್ರದಲ್ಲಿರುವಂತಹ ಈ ಅಂಗಗಳು ಯಾವುವೆಂದರೆ ಮೂತ್ರಜನಕಾಂಗಗಳು. ಹಾಗೆಯೇ ಮೂತ್ರಜನಕಾಂಗದ ಮೇಲೆ ಟೋಪಿ ಆಕಾರದಲ್ಲಿ ಮೇಲೆ ತ್ರಿಕೋನಾಕಾರದಲ್ಲಿರುವಂತಹ ಗ್ರಂಥಿಯೇ ಅಡ್ರಿನಲ್ ಗ್ರಂಥಿ. ಹಾಗಾದರೆ ಈ ಅಡ್ರಿನಲ್ ಗ್ರಂಥಿಯು ಒಂದು ಅಂತಃಸ್ರಾವಕ ಗ್ರಂಥಿಯಾಗಿದ್ದು ಇದು ಯಾವ ಹಾರ್ಮೋನನ್ನು ಸ್ರವಿಸುತ್ತದೆ ಮತ್ತು ಆ ಹಾರ್ಮೋನಿನ ಕಾರ್ಯವೇನು ಎಂಬುದನ್ನು ನಾವು ತಿಳಿಯೋಣ. ವಿದ್ಯಾರ್ಥಿಗಳೇ, ಅಡ್ರಿನಲ್ ಗ್ರಂಥಿಗಳು ಅಡ್ರಿನಾಲಿನ್ ಎಂಬ ಹಾರ್ಮೋನನ್ನು ಸ್ರವಿಸುತ್ತದೆ.
ಈ ಹಾರ್ಮೋನನ್ನು ನಾವು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯುತ್ತೇವೆ. ಏಕೆಂದರೆ ವ್ಯಕ್ತಿಯು ತುಂಬ ಕೋಪಗೊಂಡಾಗ ಅಥವಾ ಆತಂಕಕ್ಕೊಳಗಾದಾಗ ದೇಹವನ್ನು ಒತ್ತಡಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ಹಾರ್ಮೋನ್ ನೆರವಾಗುತ್ತದೆ. ಭಯ, ಆತಂಕ, ಕೋಪ ಮುಂತಾದ ಒತ್ತಡದ ಸನ್ನಿವೇಶಗಳಲ್ಲಿ ನಮ್ಮ ದೇಹವು ಆ ಪರಿಸ್ಥಿತಿಯನ್ನು ಎದುರಿಸಲು ಈ ಅಡ್ರಿನಾಲಿನ್ ಎಂಬ ಹಾರ್ಮೋನ್ ನೆರವಾಗುತ್ತದೆ. ಹಾಗೆಯೇ ಮಿದುಳಿನ ಬುಡಭಾಗದಲ್ಲಿ ಬಟಾಣಿ ಕಾಳಿನ ಗಾತ್ರದಲ್ಲಿರುವಂತಹ ಪಿಟ್ಯುಟರಿ ಗ್ರಂಥಿಯ ಸ್ರವಿಸುವಂತಹ ಹಾರ್ಮೋನ್ ಯಾವುದು, ಅದರ ಕಾರ್ಯವೇನು ಎಂಬುದರ ಬಗ್ಗೆ ತಿಳಿಯೋಣ. ಮಕ್ಕಳೇ, ಪಿಟ್ಯುಟರಿ ಗ್ರಂಥಿಯು ಪಿಟ್ಯುಟರಿ ಎಂಬ ಹಾರ್ಮೋನನ್ನು ಸ್ರವಿಸುತ್ತದೆ. ಈ ಪಿಟ್ಯುಟರಿ ಹಾರ್ಮೋನ್ ವ್ಯಕ್ತಿಯ ಬೆಳವಣಿಗೆಗೆ ಅವಶ್ಯಕವಾದಂತಹ ಬೆಳವಣಿಗೆ ಹಾರ್ಮೋನನ್ನು ಈ ಗ್ರಂಥಿಯು ಸ್ರವಿಸುತ್ತದೆ. ಅಂದರೆ ಪಿಟ್ಯುಟರಿ ಹಾರ್ಮೋನ್ ಬೆಳವಣಿಗೆಯ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತದೆ. ಅಗತ್ಯ ಪ್ರಮಾಣದಲ್ಲಿ ಪಿಟ್ಯುಟರಿ ಹಾರ್ಮೋನ್ ಉತ್ಪತ್ತಿಯಾಗದಿದ್ದರೆ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ. ಹಾಗಾದರೆ ಲೈಂಗಿಕ ಹಾರ್ಮೋನುಗಳಲ್ಲದೆ ನಮ್ಮ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಗಳಿಂದ ಉತ್ಪತ್ತಿಯಾಗುವಂತಹ ಇತರ ಹಾರ್ಮೋನುಗಳು ಯಾವುವು, ಹಾಗೆ ಅವುಗಳ ನ್ಯೂನತೆಯಿಂದ ಉಂಟಾಗುವಂತಹ ಕಾಯಿಲೆಗಳು ಯಾವುವು ಎಂಬುದನ್ನು ನೀವು ತಿಳ್ಕೊಂಡ್ರಲ್ವ ಮಕ್ಕಳೇ. ಈಗ ನಾವು ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರ ಪೂರ್ಣಗೊಳಿಸುವಲ್ಲಿ ಹಾರ್ಮೋನುಗಳ ಪಾತ್ರವೇನು ಎಂಬುದನ್ನು ತಿಳಿಯೋಣ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿಟ್ಟೆಯಲ್ಲಿ ಮೊಟ್ಟೆಯಿಂದ ಹಿಡಿದು ವಿವಿಧ ಹಂತಗಳಲ್ಲಿ ರೂಪದಲ್ಲಿ ಬದಲಾವಣೆಯಾಗುವುದನ್ನು ಗಮನಿಸಿ. ಹಾಗೆಯೇ ಕಪ್ಪೆಯ ಜೀವನ ಚಕ್ರದಲ್ಲಿ ಅದರ ರೂಪ ಪರಿವರ್ತನೆಯಲ್ಲಾಗುವಂತಹ ಬದಲಾವಣೆಯ ಹಂತಗಳನ್ನು ಗಮನಿಸಿ. ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಈ ಬದಲಾವಣೆಗಳನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ನೋಡಿದ್ರಲ್ವ ಮಕ್ಕಳೇ, ಈ ರೀತಿ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯಲ್ಲಿ ಹಂತ ಹಂತವಾಗಿ ಆಗುವಂತಹ ಬದಲಾವಣೆಗಳನ್ನು ನಾವು ಒಟ್ಟಾಗಿ ಅಂತ ಕರಿತೀವಿ ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ಥೈರಾಯ್ಡ್ ಗ್ರಂಥಿಯು ಸ್ರವಿಸುವಂತಹ ಹಾರ್ಮೋನ್ ಯಾವುದು? ಥೈರಾಕ್ಸಿನ್ ಹಾರ್ಮೋನ್. ಹಾಗಾದರೆ ಥೈರಾಯ್ಡ್ ಗ್ರಂಥಿಯು ಸ್ರವಿಸುವಂತಹ ಥೈರಾಕ್ಸಿನ್ ಹಾರ್ಮೋನ್ನಿಂದ ಕಪ್ಪೆಯಲ್ಲಿ ರೂಪ ಪರಿವರ್ತನೆಯು ನಿಯಂತ್ರಣಗೊಳ್ಳುತ್ತದೆ. ನೋಡಿ, ಈ ಹಾರ್ಮೋನುಗಳು ಅವುಗಳ ಜೀವನ ಚಕ್ರದಲ್ಲಿ ಹೇಗೆ ಪಾತ್ರ ವಹಿಸುತ್ತವೆ ಎಂಬುದನ್ನು ನಾವೀಗ ತಿಳಿದುಕೊಂಡೆವು ಅಲ್ಲವೇ? ಹಾಗೆಯೇ ಥೈರಾಕ್ಸಿನ್ ಉತ್ಪಾದನೆಗೆ ಯಾವ ಖನಿಜಾಂಶ ಅಗತ್ಯವಿದೆ ಎಂದು ನಿಮಗೆ ತಿಳಿದಿದೆಯೇ ಮಕ್ಕಳೇ? ಹೌದು, ನೀರಿನಲ್ಲಿ ಅಯೋಡಿನ್ ಅಂಶ ಇರುವಿಕೆಯ ಅಗತ್ಯವಿರುತ್ತದೆ. ಅಂದರೆ ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆ ಆಗಬೇಕಂದ್ರೆ ಅಯೋಡಿನ್ ಅಂಶ ಅಗತ್ಯವಿರುತ್ತದೆ. ನೀರಿನಲ್ಲಿ ಅಯೋಡಿನ್ ಅಗತ್ಯ ಪ್ರಮಾಣದಲ್ಲಿ ಇಲ್ಲದಿದ್ದರೆ ಏನಾಗುತ್ತದೆ? ಗೋಧಮಟ್ಟೆಗಳು, ಬಾಲ ಇರುವಂತಹ ಇವುಗಳಿಗೆ ನಾವು ಗೋಧಮಟ್ಟೆಗಳು ಎಂದು ಕರೆಯುತ್ತೇವೆ. ಕಪ್ಪೆಯ ಮರಿಗಳಿಗೆ ಒಂದು ವೇಳೆ ನೀರಿನಲ್ಲಿ ಅಯೋಡಿನ್ ಅಂಶ ಇಲ್ಲ ಅಂದಾಗ ಅವು ಗೋಧಮಟ್ಟೆಗಳೇನಾಗುತ್ತೆ? ಪ್ರೌಢಾವಸ್ಥೆಯನ್ನು ತಲುಪುವುದಿಲ್ಲ. ಹೀಗೆ ಕೀಟಗಳಾದಂತಹ ಚಿಟ್ಟೆ ಮತ್ತು ಕಪ್ಪೆಗಳ ಜೀವನ ಚಕ್ರದಲ್ಲಿ ಹಾಗಾದರೆ ಹಾರ್ಮೋನುಗಳು ಸಹ
ಮುಖ್ಯ ಪಾತ್ರ ವಹಿಸುತ್ತವೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಹಾಗೆಯೇ ನಾವು ಸಹ ಆಹಾರದಲ್ಲಿ ಅಗತ್ಯವಾದ ಅಯೋಡಿನ್ ಅಂಶ ಸೇವಿಸದೇ ಇದ್ದರೆ ಥೈರಾಕ್ಸಿನ್ ಕೊರತೆಯಿಂದಾಗಿ ನಾವು ಬಳಲುತ್ತೇವೆ. ಈಗಾಗಲೇ ನಿಮಗೆ ತಿಳಿದಂತೆ ಯಾವ ಕಾಯಿಲೆ ಬರುತ್ತದೆ ಮಕ್ಕಳೇ? ಗಾಯ್ಟರ್, ಗಳಗಂಡ ಅಥವಾ ಗಾಯ್ಟರ್ ರೋಗಕ್ಕೆ ಒಳಗಾಗುತ್ತೇವೆ. ಆದ್ದರಿಂದ ಅಯೋಡೀಕೃತ ಉಪ್ಪನ್ನು ನಾವು ಸೇವಿಸಬೇಕು. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ ಚಟುವಟಿಕೆ 13.3ರಲ್ಲಿರುವಂತೆ ಅಯೋಡೀಕೃತ ಉಪ್ಪನ್ನು ಸೇವಿಸುವುದರ ಮಹತ್ವವೇನು ಎಂಬುದನ್ನು ಕುರಿತು ನಿಯತಕಾಲಿಕೆಗಳಿಂದ ಅಥವಾ ವೈದ್ಯರಿಂದ ಮಾಹಿತಿಯನ್ನು ನೀವು ಸಂಗ್ರಹಿಸಿ ಟಿಪ್ಪಣಿಯನ್ನು ತಯಾರಿಸಿ. ಈ ಮಾಹಿತಿಯನ್ನು ನೀವು ಅಂತರ್ಜಾಲದಲ್ಲಿಯೂ ಸಹ ಹುಡುಕಿ ಸಂಗ್ರಹಿಸಬಹುದು. ಹಾಗಾದರೆ ಈ ಚಟುವಟಿಕೆಯನ್ನು ನೀವು ಮಾಡ್ತಿರಲ್ವಾ? ನಾವು ಈ ಸರಳ ಗಾಯ್ಟರ್ ರೋಗವನ್ನು ತಡೆಗಟ್ಟಬೇಕೆಂದರೆ ಅಯೋಡಿನ್ ಉಪ್ಪನ್ನೇ ಸೇವಿಸುವುದು ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ತಿಳಿಯೋಣ. ಮಕ್ಕಳೇ, ನಿಮಗೆಲ್ಲ ತಿಳಿದಿರುವಂತೆ ಆರೋಗ್ಯವೇ ಭಾಗ್ಯ ಅಲ್ಲವೇ? ನಾವು ಆರೋಗ್ಯವಾಗಿದ್ದರೆ ಮಾತ್ರ ಜೀವನದಲ್ಲಿ ನಾವೇನಾದರೂ ಸಾಧಿಸಬಹುದು. ಹಾಗಾದರೆ ಆರೋಗ್ಯ ಎಂದರೇನು? ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕವಾದಂತಹ ಯೋಗಕ್ಷೇಮವೇ ಆ ವ್ಯಕ್ತಿಯ ಆರೋಗ್ಯ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಎಂದರೆ ಅವನು ದೈಹಿಕವಾಗಿಯೂ ಸಹ ಆರೋಗ್ಯವಾಗಿರಬೇಕು, ಹಾಗೆ ಅವನ ಮಾನಸಿಕ ಸ್ಥಿತಿಯೂ ಸಹ ಇರಬೇಕು. ದೈಹಿಕ ಮಾನಸಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವುದೇ ಆರೋಗ್ಯ ಎಂದು ನಾವು ಕರೆಯುತ್ತೇವೆ. ಹಾಗಾದರೆ ನಮ್ಮ ಆರೋಗ್ಯವು ಯಾವುದನ್ನು ಅವಲಂಬಿಸಿದೆ? ಹೌದು, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ನಾವು ಸೇವಿಸುವಂತಹ ಆಹಾರದಲ್ಲೇ ನಮ್ಮ ಆರೋಗ್ಯ ಅಡಗಿದೆ. ಯಾವುದೇ ವಯಸ್ಸಿನಲ್ಲಿ ದೇಹವನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಲು ನಾವು ಎಂಥ ಆಹಾರವನ್ನು ಸೇವಿಸಬೇಕು? ಹೌದು ಮಕ್ಕಳೇ, ನಿಮಗೀಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಅಷ್ಟೇ ಅಲ್ಲ, ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ದೈಹಿಕ ವ್ಯಾಯಾಮವನ್ನು ಸಹ ನಾವು ಅಳವಡಿಸಿಕೊಳ್ಳಬೇಕು. ಹಾಗಾದರೆ ಸಮತೋಲಿತ ಆಹಾರ ಎಂದರೇನು? ವಿದ್ಯಾರ್ಥಿಗಳೇ, ಸಮತೋಲಿತ ಆಹಾರದಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ಗಳು ಅಗತ್ಯವಿರುವ ಪ್ರಮಾಣದಲ್ಲಿ ಸೇರಿರುತ್ತವೆ. ಹದಿಹರೆಯದವರಿಗೆ ಪೋಷಣ ಅಗತ್ಯಗಳು ಏನೇನು ಎಂಬುದರ ಬಗ್ಗೆ ನಾವೀಗ ತಿಳಿತಾ ಇದ್ದೀವಲ್ವಾ? ಹಾಗಾದರೆ ಸಮತೋಲನ ಆಹಾರದಲ್ಲಿ ಯಾವ ಪ್ರಮುಖ ಪೋಷಕಾಂಶಗಳಿರಬೇಕು? ಪ್ರೋಟೀನ್ಗಳಿರಬೇಕು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ವಿಟಮಿನ್ಗಳು ಅಗತ್ಯವಿರುವಂತಹ ಆಹಾರವನ್ನು ನಾವು ಸೇವಿಸಬೇಕು. ರೊಟ್ಟಿ, ಅಕ್ಕಿ, ಬೇಳೆ, ದ್ವಿದಳ ಧಾನ್ಯಗಳು, ತರಕಾರಿಗಳಿಂದ ಕೂಡಿದಂತಹ ನಮ್ಮ ಭಾರತೀಯ ಆಹಾರ ಸಮತೋಲಿತ ಆಹಾರವಾಗಿದೆ. ಹಾಲು ಸ್ವತಃ ಸಮತೋಲಿತ ಆಹಾರವಾಗಿದೆ, ಏಕೆಂದರೆ ಹಾಲಿನಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತವೆ. ಹಾಗೆಯೇ ಹಣ್ಣುಗಳು ಸಹ ಪೋಷಣೆಯನ್ನು ಒದಗಿಸುತ್ತವೆ. ನಮ್ಮ ದೇಹಕ್ಕೆ ಅಗತ್ಯವಾದಂತಹ ವಿಟಮಿನ್ಗಳು, ಖನಿಜಾಂಶಗಳನ್ನು
ಹಣ್ಣುಗಳು ಪೂರೈಸುತ್ತವೆ. ತಾಯಿಯ ಹಾಲು ಶಿಶುಗಳಿಗೆ ಅಗತ್ಯವಾದಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹಾಲು ಒಂದು ಉತ್ತಮ ಸಮತೋಲನ ಆಹಾರವಾಗಿದೆ. ಆದ್ದರಿಂದ ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಆಹಾರವನ್ನು ಸಹ ನಾವು ಸೇವಿಸುವುದು ಅವಶ್ಯಕ. ಏಕೆಂದರೆ ನಮ್ಮ ದೇಹದ ಕ್ರಮಬದ್ಧವಾದ ಬೆಳವಣಿಗೆಗೆ ಈ ಪ್ರೋಟೀನ್ಗಳು ಅವಶ್ಯಕ. ಅದೇ ರೀತಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡಲು ಕೊಬ್ಬಿನ ಅಂಶವೂ ಕೂಡ ಅಗತ್ಯ. ಕಾರ್ಬೋಹೈಡ್ರೇಟ್ಗಳು ಸಹ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಪೋಷಕಾಂಶಗಳಾಗಿವೆ. ಮಕ್ಕಳೇ, ಕಬ್ಬಿಣ ಅಂಶವು ನಮ್ಮ ದೇಹದ ರಕ್ತದ ಪ್ರಮುಖ ಘಟಕವಾಗಿರುವುದರಿಂದ ಕಬ್ಬಿಣ ಸಮೃದ್ಧವಾಗಿರುವಂತಹ ಆಹಾರಗಳಾದ ಸೇಬು, ಹಸಿರೆಲೆ ತರಕಾರಿಗಳು, ಬೆಲ್ಲ, ಮಾಂಸ, ಕಿತ್ತಳೆ, ಬೆಟ್ಟದ ನೆಲ್ಲಿ ಇಂತಹ ಆಹಾರವನ್ನು ಸೇವಿಸುವುದರಿಂದ ಹದಿಹರೆಯದವರಿಗೆ ಒಳ್ಳೆಯದಾಗಿರುತ್ತದೆ. ಹದಿಹರೆಯವು ತ್ವರಿತ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಮತೋಲಿತ ಆಹಾರವು ಹೀಗೆ ಅತ್ಯಗತ್ಯವಾಗಿದೆ. ಹಾಗಾದರೆ ನೀವು ಇಂತಹ ಸಮತೋಲನ ಆಹಾರವನ್ನು ಸೇವಿಸ್ತೀರಲ್ವ ಮಕ್ಕಳೇ? ನಿಮ್ಮ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಘಟಕಗಳನ್ನು ನೀವು ಪರಿಶೀಲಿಸಿ. ನೀವು ಮಾಡುವಂತಹ ಊಟವು ಸಂತುಲಿತ ಪೌಷ್ಟಿಕಾಂಶ ಭರಿತವಾಗಿದೆಯೇ? ಇದು ಶಕ್ತಿಯನ್ನು ಒದಗಿಸುವಂತಹ ಧಾನ್ಯಗಳನ್ನು, ಬೆಳವಣಿಗೆಗೆ ಬೇಕಾದಂತಹ ಪ್ರೋಟೀನ್ಗಳನ್ನು ಒದಗಿಸುವಂತಹ ಹಾಲು, ಮಾಂಸ, ದ್ವಿದಳ ಧಾನ್ಯಗಳನ್ನು ಒಳಗೊಂಡಿದೆಯೇ? ಅಲ್ಲದೆ ಇದು ಶಕ್ತಿಯನ್ನು ಒದಗಿಸುವಂತಹ ಕೊಬ್ಬು ಮತ್ತು ಸಕ್ಕರೆಗಳನ್ನು ಒಳಗೊಂಡಿದೆಯೇ? ರಕ್ಷಣೆಯನ್ನು ಒದಗಿಸುವಂತಹ ಆಹಾರಗಳಾದ ಹಣ್ಣು ಮತ್ತು ತರಕಾರಿಗಳನ್ನು ಒಳಗೊಂಡಿದೆಯೇ ಎಂಬುದನ್ನು ನೀವು ಪರಿಶೀಲಿಸಿಕೊಳ್ಳಬೇಕು. ಮಕ್ಕಳೇ, ಚಿಪ್ಸ್ ಮತ್ತು ಪ್ಯಾಕ್ ಮಾಡಿದ ಅಥವಾ ಡಬ್ಬಿಗಳಲ್ಲಿ ತುಂಬಿದ ಲಘು ಉಪಹಾರಗಳು ರುಚಿಕರವಾಗಿದ್ದರೂ ಸಾಕಷ್ಟು ಪೌಷ್ಟಿಕಾಂಶ ಮೌಲ್ಯವನ್ನು ಹೊಂದಿಲ್ಲದ ಕಾರಣ ದೈನಂದಿನ ಆಹಾರದ ಬದಲಿಗೆ ಅವುಗಳನ್ನು ಖಂಡಿತ ನಾವು ಬಳಸಬಾರದು. ಏಕೆಂದರೆ ಇವು ನಮ್ಮ ದೇಹಕ್ಕೆ ಬೇಕಾದಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಚಟುವಟಿಕೆ 13.4 ಗಮನಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಒಂದು ಗುಂಪನ್ನು ರಚಿಸಿಕೊಳ್ಳಿ. ಹಿಂದಿನ ದಿನದ ನಿಮ್ಮ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದಲ್ಲಿನ ಆಹಾರದ ಘಟಕಗಳನ್ನು ಪಟ್ಟಿ ಮಾಡಿ. ಸೂಕ್ತ ಬೆಳವಣಿಗೆಗೆ ಕಾರಣವಾದ ಘಟಕಗಳನ್ನು ಗುರುತಿಸಿ. ಹಿಂದಿನ ದಿನದಲ್ಲಿ ನೀವು ಸೇವಿಸಿದ ಕಡಿಮೆ ಪೋಷಣ ಮೌಲ್ಯವುಳ್ಳ ಸಿದ್ಧ ಆಹಾರವನ್ನು ಸಹ ಗುರುತಿಸಿಕೊಳ್ಳಿ. ಹಾಗೆಯೇ ಚಟುವಟಿಕೆ 13.5ರಲ್ಲಿ ಗಮನಿಸಿ. ನೀವು ಹದಿಹರೆಯದವರ ಆಹಾರದ ಬಗ್ಗೆ ತಿಳುವಳಿಕೆಯನ್ನು ಹೊಂದಲು ಚಾರ್ಟ್ಗಳು ಅಥವಾ ಭಿತ್ತಿಪತ್ರಗಳನ್ನು ತಯಾರಿಸಿ ನಿಮ್ಮ ತರಗತಿ ಕೋಣೆಯಲ್ಲಿ ನೀವು ಇದನ್ನು ಪ್ರದರ್ಶಿಸಿ. ನಿಮ್ಮ ಸೃಜನಶೀಲ ಕಲ್ಪನೆಗಳನ್ನು ಬಳಸಿಕೊಂಡು ನೀವು ಅವನ್ನು ಜಾಹೀರಾತುಗಳಂತೆ ಪ್ರದರ್ಶಿಸಬಹುದು. ನೋಡಿ, ಈ ರೀತಿ
ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಭಿತ್ತಿಚಿತ್ರಗಳನ್ನು ನೀವು ತರಗತಿಯಲ್ಲಿ ಪ್ರದರ್ಶಿಸಿ. ಇಂತಹ ಪೋಷಕಾಂಶ ಭರಿತ ಆಹಾರವನ್ನು ನಾವು ಸೇವಿಸಬೇಕು. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಹದಿಹರೆಯದವರ ಪೋಷಣಾ ಅಗತ್ಯತೆಗಳ ಬಗ್ಗೆ ತಿಳಿದುಕೊಂಡಿರಿ. ಹಾಗೆಯೇ ಹದಿಹರೆಯದವರಿಗೆ ವೈಯಕ್ತಿಕ ನೈರ್ಮಲ್ಯದ ಅಗತ್ಯತೆ ಹೇಗೆ ಎಂಬುದನ್ನು ನಾವು ಈಗ ತಿಳಿಯೋಣ. ಪ್ರತಿಯೊಬ್ಬರೂ ದಿನಕ್ಕೊಮ್ಮೆಯಾದರೂ ಸ್ನಾನವನ್ನು ಮಾಡಬೇಕು. ಏಕೆಂದರೆ ಚರ್ಮದ ಮೇಲೆ ಜಿಡ್ಡು ಕೊಳೆ ಇದ್ದು ಬೆವರು ಗ್ರಂಥಿಗಳ ಹೆಚ್ಚಿದ ಚಟುವಟಿಕೆಯು ದೇಹವನ್ನು ದುರ್ಗಂಧ ಬೀರುವಂತೆ ಮಾಡುತ್ತದೆ. ಆದ್ದರಿಂದ ವೈಯಕ್ತಿಕ ನೈರ್ಮಲ್ಯದಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶವೆಂದರೆ ಪ್ರತಿಯೊಬ್ಬರೂ ಸಹ ದಿನಕ್ಕೊಮ್ಮೆ ಆದರೂ ಸ್ನಾನವನ್ನು ಮಾಡಬೇಕು. ಸ್ವಚ್ಛತೆಯನ್ನು ನಾವು ಅಂದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದಿದ್ದರೆ ಬ್ಯಾಕ್ಟೀರಿಯಾದ ಸೋಂಕು ತಗುಲುವ ಸಾಧ್ಯತೆಗಳಿರುತ್ತವೆ. ಹಾಗೆಯೇ ಋತುಸ್ರಾವದ ಸಮಯದಲ್ಲಿ ಶುಚಿತ್ವಕ್ಕಾಗಿ ಸ್ಯಾನಿಟರಿ ಪ್ಯಾಡ್ಗಳು ಇಲ್ಲವೇ ಮನೆಯಲ್ಲಿಯೇ ಸಿದ್ಧಪಡಿಸಿದ ಸ್ವಚ್ಛವಾದ ಬಟ್ಟೆಯ ಪ್ಯಾಡ್ಗಳನ್ನು ಬಳಸಿ. ಅಂದರೆ ನೀವು ಬಳಸುವಂತಹ ಸ್ಯಾನಿಟರಿ ಪ್ಯಾಡ್ಗಳು ಶುಚಿಯಾಗಿರಬೇಕು ಎಂಬುದನ್ನು ನೀವು ಗಮನಿಸಬೇಕು. ಅಗತ್ಯಾನುಸಾರ 4 ರಿಂದ 5 ಗಂಟೆಗೊಮ್ಮೆ ಆ ಪ್ಯಾಡ್ಗಳನ್ನು ಬದಲಿಸಬೇಕು. ಹೀಗೆ ವೈಯಕ್ತಿಕ ನೈರ್ಮಲ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಉತ್ತಮವಾದಂತಹ ಆರೋಗ್ಯವನ್ನು ನಾವು ಗಳಿಸಬೇಕಾದರೆ ನಾವು ಅಳವಡಿಸಿಕೊಳ್ಳಬಹುದಾದಂತಹ ಮತ್ತೊಂದು ಪ್ರಮುಖ ಅಂಶವೆಂದರೆ ದೈಹಿಕ ವ್ಯಾಯಾಮ. ದೈಹಿಕ ವ್ಯಾಯಾಮವು ಸಹ ನಾವು ಆರೋಗ್ಯವಾಗಿಡುವಂತೆ, ನಮ್ಮ ದೇಹವು ಸದೃಢವಾಗಿರುವಂತೆ ಮಾಡುತ್ತದೆ. ತಾಜಾ ಗಾಳಿಯಲ್ಲಿ ನಡೆಯುವುದು ಮತ್ತು ಆಟಗಳು ನಮ್ಮ ದೇಹವನ್ನು ಸಮರ್ಥವಾಗಿ ಮತ್ತು ಆರೋಗ್ಯಕರವಾಗಿ ಇರಿಸುತ್ತವೆ. ಎಲ್ಲ ಯುವಕ ಮತ್ತು ಯುವತಿಯರು ನಡಿಗೆ, ವ್ಯಾಯಾಮ ಮಾಡಬೇಕು ಮತ್ತು ಹೊರಾಂಗಣ ಆಟಗಳನ್ನು ಆಡಬೇಕು. ಇದರಿಂದ ದೇಹವು ಉಲ್ಲಾಸಭರಿತವಾಗುವುದಲ್ಲದೆ ಸದೃಢವಾಗಿ ಇರುತ್ತದೆ. ಮಕ್ಕಳೇ, ಕೆಲವೊಂದು ಪ್ರಮುಖ ಅಂಶಗಳನ್ನು ನೀವಿಲ್ಲಿ ಗಮನಿಸಬೇಕು. ತಪ್ಪು ಗ್ರಹಿಕೆಗಳು, ನಿರ್ಬಂಧಗಳು, ಮಾಡಬೇಕಾದ್ದು ಮತ್ತು ಮಾಡಬಾರದ್ದು ಯಾವುದು ಎಂಬುದನ್ನು ನೀವಿಲ್ಲಿ ಗಮನಿಸಬೇಕು. ಹದಿಹರೆಯದವರು ಅನುಭವಿಸುವ ದೈಹಿಕ ಬದಲಾವಣೆಗಳ ಬಗ್ಗೆ ತಪ್ಪು ಗ್ರಹಿಕೆಗಳು ಮತ್ತು ನಿರ್ಬಂಧಗಳಿವೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ನೀಡಲಾಗಿದೆ. ಅವು ಏಕೆ ತಪ್ಪು ಗ್ರಹಿಕೆಗಳು ಮತ್ತು ವಾಸ್ತವ ಸಂಗತಿಗಳಲ್ಲ ಎಂದು ನೀವು ಈಗ ತಿಳಿಯಬಹುದು. ಋತುಸ್ರಾವದ ಸಂದರ್ಭದಲ್ಲಿ ಒಂದೊಮ್ಮೆ ಹುಡುಗರನ್ನು ನೋಡಿದರೆ ಹುಡುಗಿ ಗರ್ಭಿಣಿಯಾಗುತ್ತಾಳೆ ಎಂಬುದು ಇದು ತಪ್ಪು ಗ್ರಹಿಕೆಯಾಗಿದೆ. ಹಾಗೆಯೇ ತಾಯಿಯು ತನ್ನ ಮಗುವಿನ ಲಿಂಗ ನಿರ್ಧರಣೆಗೆ ಜವಾಬ್ದಾರಳಾಗಿದ್ದಾಳೆ ಎಂಬುದು ಇದು ಸಹ ತಪ್ಪು ಗ್ರಹಿಕೆಯಾಗಿದೆ. ಏಕೆಂದರೆ ಮಾನವನಲ್ಲಿ ಲಿಂಗ ನಿರ್ಧರಣೆಯು ತಂದೆಯಿಂದ ಬರುವಂತಹ ವರ್ಣತಂತುಗಳನ್ನು ಅವಲಂಬಿಸಿದೆ. ಎಂಬುದು ಈಗಾಗಲೇ ನೀವು ತಿಳಿದಿದ್ದೀರಾ.
ಹಾಗೆಯೇ ಮೂರನೇ ಅಂಶ, ಋತುಸ್ರಾವದ ಸಂದರ್ಭದಲ್ಲಿ ಅಡುಗೆ ಕೆಲಸ ಮಾಡಲು ಹುಡುಗಿಗೆ ಅವಕಾಶ ನೀಡಬಾರದು. ನೀವು ಅನೇಕ ತಪ್ಪು ಗ್ರಹಿಕೆಗಳು ಮತ್ತು ನಿರ್ಬಂಧಗಳನ್ನು ಗಮನಿಸಬಹುದಾಗಿದೆ ಇಲ್ಲಿ. ಅವುಗಳನ್ನು ತಿರಸ್ಕರಿಸಿ. ಹಾಗೆಯೇ ಚಟುವಟಿಕೆ 13.6 ಗಮನಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡುವ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡದಿರುವಂತಹ ನಿಮ್ಮ ತರಗತಿಯಲ್ಲಿರುವ ಮಕ್ಕಳ ದತ್ತಾಂಶವನ್ನು ನೀವು ಸಂಗ್ರಹಿಸಬೇಕು. ಅವರ ದೈಹಿಕ ಕ್ಷಮತೆ ಮತ್ತು ಆರೋಗ್ಯದಲ್ಲಿ ಯಾವುದಾದರೂ ವ್ಯತ್ಯಾಸವನ್ನು ಗಮನಿಸಿದ್ದೀರಾ? ನಿಯಮಿತ ವ್ಯಾಯಾಮದ ಪ್ರಯೋಜನಗಳ ಕುರಿತಾದ ವರದಿಯನ್ನು ನೀವು ತಯಾರಿಸಬೇಕು. ವಿದ್ಯಾರ್ಥಿಗಳೇ, ಈಗ ನಾವು ಮಾದಕ ವಸ್ತುಗಳನ್ನು ತಿರಸ್ಕರಿಸಬೇಕು ನಾವು ಏಕೆ ಎಂಬುದರ ಬಗ್ಗೆ ತಿಳಿಯೋಣ. ಹದಿಹರೆಯವು ದೇಹ ಮತ್ತು ಮನಸ್ಸಿನಲ್ಲಿ ಹೆಚ್ಚು ಚಟುವಟಿಕೆ ನಡೆಯುವಂತಹ ಅವಧಿಯಾಗಿದ್ದು ಅಭಿವರ್ಧನೆಯ ಸಾಮಾನ್ಯ ಅಂಶವಾಗಿದೆ. ಆದ್ದರಿಂದ ಗೊಂದಲಕ್ಕೀಡಾಗದಿರಿ ಅಥವಾ ಅಸುರಕ್ಷಿತವೆಂದು ನೀವು ಭಾವಿಸಬೇಡಿ. ನೀವು ಕೆಲವು ಮಾದಕ ವಸ್ತುಗಳನ್ನು ತೆಗೆದುಕೊಂಡರೆ ನಿಮಗೆ ಪರಿಹಾರ ದೊರಕುತ್ತದೆ ಎಂದು ಯಾರಾದರೂ ಸೂಚಿಸಿದರೆ, ವೈದ್ಯರು ಸೂಚಿಸದೆ ಹೊರತು ನೀವು ಬೇಡ ಎನ್ನಬೇಕು. ಏಕೆಂದರೆ ಅಂತಹ ಮಾದಕ ವಸ್ತುಗಳು ವ್ಯಸನಕಾರಿಗಳಾಗಿವೆ. ನೀವು ಅವುಗಳನ್ನು ಒಮ್ಮೆ ತೆಗೆದುಕೊಂಡರೆ ಅವುಗಳನ್ನು ಮೇಲಿಂದ ಮೇಲೆ ತೆಗೆದುಕೊಳ್ಳಬೇಕೆನಿಸುತ್ತದೆ. ಅವು ದೀರ್ಘಾವಧಿಯಲ್ಲಿ ದೇಹಕ್ಕೆ ಹಾನಿ ಉಂಟು ಮಾಡುತ್ತವೆ. ಅಷ್ಟೇ ಅಲ್ಲದೆ ಅವು ನಿಮ್ಮ ದೇಹದ ಆರೋಗ್ಯವನ್ನು ಮತ್ತು ಸಂತೋಷವನ್ನು ಹಾಳು ಮಾಡುತ್ತವೆ. ಈ ಮಾದಕ ವಸ್ತುಗಳು ಅಫೀಮು, ಗಾಂಜಾ, ಹೆರಾಯಿನ್ ಎಂಬ ಈ ಮಾದಕ ವಸ್ತುಗಳು ದೀರ್ಘಾವಧಿಯಲ್ಲಿ ದೇಹಕ್ಕೆ ಅವು ಹಾನಿಯನ್ನು ಉಂಟು ಮಾಡುವುದರ ಜೊತೆಗೆ ನಿಮ್ಮ ದೈಹಿಕ ಆರೋಗ್ಯ ಸಂತೋಷವನ್ನು ಸಹ ಹಾಳು ಮಾಡುತ್ತವೆ. ಆದ್ದರಿಂದ ಅಂತಹ ಮಾದಕ ವಸ್ತುಗಳನ್ನು ನೀವೇನು ಮಾಡಬೇಕು ಮಕ್ಕಳೇ? ತಿರಸ್ಕರಿಸಬೇಕು. ಆದ್ದರಿಂದ ಹದಿಹರೆಯದಲ್ಲಿ ನೀವು ಆರೋಗ್ಯಕರವಾಗಿರಬೇಕೆಂದರೆ ಇಂತಹ ಮಾದಕ ವಸ್ತುಗಳನ್ನು ತಿರಸ್ಕರಿಸಬೇಕು. ಹಾಗೆಯೇ ಅಪಾಯಕಾರಿ ವೈರಸ್ ಆಗಿರುವ HIV ಸೋಂಕಿನಿಂದ ಉಂಟಾಗುವಂತಹ ಏಡ್ಸ್ ಬಗ್ಗೆ ನೀವು ಏಡ್ಸ್ ರೋಗದ ಬಗ್ಗೆ ಕೇಳಿರಬಹುದು. HIV ಸೋಂಕಿನಿಂದ ಉಂಟಾಗುವ ಏಡ್ಸ್ ರೋಗವು ಮಾದಕ ವಸ್ತುಗಳನ್ನು ಚುಚ್ಚಲು ಬಳಸುವ ಸಿರಿಂಜನ್ನು ಒಬ್ಬರಿಂದೊಬ್ಬರಿಗೆ ಹಂಚಿಕೊಳ್ಳುವ ಮೂಲಕ ಸೋಂಕಿತ ವ್ಯಕ್ತಿಯಿಂದ ಸಾಮಾನ್ಯ ವ್ಯಕ್ತಿಗೆ ಹರಡುತ್ತದೆ. ಆದ್ದರಿಂದ ಇಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು. ಹಾಗೆಯೇ HIV ಸೋಂಕಿತ ತಾಯಿಯಿಂದ ಎದೆ ಹಾಲಿನ ಮೂಲಕ ಮಗುವಿಗೂ ಸಹ HIV ಸೋಂಕು ತಗುಲುತ್ತದೆ. ಅಂದರೆ ತಾಯಿಯಿಂದ ಮಗುವಿಗೂ ಸಹ HIV ಸೋಂಕು ಹಾಲಿನ ಮೂಲಕ ಹರಡಬಹುದು. HIV ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದ ಮೂಲಕವೂ ಸಹ ಹರಡಬಹುದು. ಹದಿಹರೆಯದಲ್ಲಿ
ಗರ್ಭಧಾರಣೆ. ಮಕ್ಕಳೇ, ನಮ್ಮ ದೇಶದಲ್ಲಿ ಕಾನೂನಿನ ಪ್ರಕಾರ ಮದುವೆಯ ವಯಸ್ಸು ಹುಡುಗಿಯರಿಗೆ ಎಷ್ಟು ವರ್ಷ? 18 ವರ್ಷ ಮತ್ತು ಹುಡುಗರಿಗೆ 21 ವರ್ಷ ಎಂದು ನಿಮಗೆ ತಿಳಿದಿರಬಹುದು ಅಲ್ಲವೇ? ಏಕೆಂದರೆ ಹದಿಹರೆಯದ ತಾಯಂದಿರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಮಾತೃತ್ವ ಅಥವಾ ತಾಯ್ತನಕ್ಕಾಗಿ ಸಿದ್ಧವಾಗಿರುವುದಿಲ್ಲ. ಇನ್ನು ಅಪ್ರಾಪ್ತ ವಯಸ್ಸಿನ ಮದುವೆ ಮತ್ತು ತಾಯ್ತನವು ಏನು ಮಾಡುತ್ತದೆ? ತಾಯಿ ಮತ್ತು ಮಕ್ಕಳ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇದು ಯುವತಿಯ ಉದ್ಯೋಗಾವಕಾಶಗಳನ್ನು ಮೊಟಕುಗೊಳಿಸುತ್ತದೆ ಮತ್ತು ತಾಯ್ತನದ ಜವಾಬ್ದಾರಿಗಳಿಗೆ ಸಿದ್ಧವಾಗಿಲ್ಲದ ಕಾರಣ ಮಾನಸಿಕ ಸಂಕಟಕ್ಕೂ ಸಹ ಕಾರಣವಾಗಬಹುದು. ಆದ್ದರಿಂದ ಹದಿಹರೆಯದಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟಬೇಕು. ಮಕ್ಕಳೇ, ಇದುವರೆಗೂ ನೀವು ಹದಿಹರೆಯಕ್ಕೆ ಪ್ರವೇಶ ಈ ಅಧ್ಯಾಯದ 4ನೇ ಭಾಗದಲ್ಲಿ ಬರುವಂತಹ ಹದಿಹರೆಯದವರ ಪೋಷಣಾ ಅಗತ್ಯತೆಯ ಬಗ್ಗೆ ತಿಳಿದುಕೊಂಡಿರಿ. ಮತ್ತೊಮ್ಮೆ ಈ ಅಧ್ಯಾಯದ ಕಲಿಕಾಂಶಗಳನ್ನು ಗಮನಿಸಿ. ಪ್ರೌಢಾವಸ್ಥೆ ತಲುಪಿದ ನಂತರ ಮಾನವರು ಸಂತಾನೋತ್ಪತ್ತಿಗೆ ಸಮರ್ಥರಾಗುತ್ತಾರೆ. 11 ವರ್ಷ ಮತ್ತು 19 ವರ್ಷಗಳ ನಡುವಿನ ವಯಸ್ಸಿನ ಮಕ್ಕಳಿಗೆ ನಾವೇನಂತ ಕರಿತೀವಿ? ಹದಿಹರೆಯದವರು ಎಂದು ಕರೆಯಲಾಗುತ್ತದೆ. ಪ್ರೌಢಾವಸ್ಥೆಯ ಆರಂಭವು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಯನ್ನು ಆರಂಭಿಸುತ್ತದೆ. ಅವರ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತದೆ. ಹದಿಹರೆಯದ ಮಕ್ಕಳ ಎತ್ತರ ಹೆಚ್ಚಾಗುತ್ತದೆ. ಪ್ರೌಢಾವಸ್ಥೆಯ ಆರಂಭ ಸಂತಾನೋತ್ಪತ್ತಿ ಭಾಗಗಳ ಪಕ್ವತೆಯನ್ನು ಹಾರ್ಮೋನುಗಳು ನಿಯಂತ್ರಿಸುತ್ತವೆ. ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆಗಳಾಗಿವೆ. ಅವು ನೇರವಾಗಿ ರಕ್ತ ಪ್ರವಾಹಕ್ಕೆ ಸೇರುತ್ತವೆ. ಪಿಟ್ಯುಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಒಳಗೊಂಡಂತೆ ವೃಷಣಗಳು, ಅಂಡಾಶಯಗಳು ಜನನ ಗ್ರಂಥಿಗಳಾಗಿವೆ. ಥೈರಾಯ್ಡ್ ಮತ್ತು ಅಡ್ರಿನಲ್ನಂತಹ ಇತರ ಗ್ರಂಥಿಗಳು ಸಹ ಸ್ರವಿಸುವಂತೆ ಮಾಡುವ ಹಾರ್ಮೋನುಗಳನ್ನು ಸ್ರವಿಸುತ್ತವೆ. ಮೇದೋಜ್ಜೀರಕ ಗ್ರಂಥಿಯು ಇನ್ಸುಲಿನನ್ನು ಸ್ರವಿಸುತ್ತದೆ. ಥೈರಾಕ್ಸಿನ್ ಅನ್ನು ಥೈರಾಯ್ಡ್ ಗ್ರಂಥಿಯು ಉತ್ಪಾದಿಸುತ್ತದೆ. ಅಡ್ರಿನಲ್ ಗ್ರಂಥಿಗಳು ಅಡ್ರಿನಾಲಿನ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಹಾಗೆಯೇ ಟೆಸ್ಟೋಸ್ಟಿರಾನ್ ಪುರುಷ ಸಂಬಂಧಿ ಹಾರ್ಮೋನ್ ಮತ್ತು ಈಸ್ಟ್ರೋಜನ್ ಸ್ತ್ರೀ ಸಂಬಂಧಿ ಹಾರ್ಮೋನ್ ಆಗಿವೆ. ಹೆಣ್ಣಿನ ಗರ್ಭಾಶಯದ ಭಿತ್ತಿಯು ನಿಷೇಚನಗೊಂಡು ಅಭಿವರ್ಧನೆಗೊಳ್ಳುತ್ತಿರುವಂತಹ ಅಂಡವನ್ನು ಸ್ವೀಕರಿಸಲು ಸ್ವತಃ ಸಿದ್ಧಗೊಳ್ಳುತ್ತದೆ. ಅಂಡವು ನಿಷೇಚನಗೊಳ್ಳದಿದ್ದರೆ ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ರಕ್ತದ ಜೊತೆಗೆ ದೇಹದಿಂದ ಹೊರಬರುತ್ತದೆ. ಇದನ್ನು ಋತುಸ್ರಾವ ಎಂದು ಕರೆಯಲಾಗುತ್ತದೆ. ನಿಷೇಚನಗೊಂಡ ನಂತರ ಉಂಟಾಗುವಂತಹ ಯುಗ್ಮಜವು XX ಅಥವಾ XY ವರ್ಣತಂತುಗಳನ್ನು ಹೊಂದಿದೆಯೇ ಎಂಬುದರ ಮೇಲೆ ಹುಟ್ಟುವಂತಹ ಮಗುವಿನ ಲಿಂಗವು ನಿರ್ಧರಿತವಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿರಿ. ಹಾಗೆಯೇ ಹದಿಹರೆಯದ ಸಮಯದಲ್ಲಿ ಸಮತೋಲಿತ ಆಹಾರವನ್ನು ಸೇವಿಸುವುದು ಮತ್ತು ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಎಂಬುದು ನಿಮಗೆ ತಿಳಿಯಿತಲ್ಲವೇ?